ಕವರ್ ನಂಗೆ ಹಾಕೊಂಡ್ರೆ ಪಕ್ಕದವ್ರು ಇನ್ನೊಂದು ಬಂದು ವೆಜಿಟೇಬಲ್ಸ್ ತಗೊಂತಾ ಇದ್ರು. ಅವ್ರಿಗೂ ಎಲ್ಲ ಕವರ್ ಪ್ಯಾಕ್ ಮಾಡ್ತೇನೆ, ಅವ್ರಿಗೆ ಎಜುಕೇಟ್ ಮಾಡ್ತೇನೆ. ಮೇಡಮ್ ದಯವಿಟ್ಟು ನೀವು ₹5 ಖರ್ಚು ಮಾಡಿ, ಆಚೆ ದೊಡ್ಡ ಕವರ್ ಸಿಗುತ್ತೆ ನಿಮಗೆ, ಅದು ರೀಸೈಕಲ್ ಆಗುತ್ತೆ. ಬೇಕಂದ್ರೆ ₹5 ಏನು ಖರ್ಚಿಲ್ಲ ಸರ್. ಮೇಡಮ್ ಆ ಕವರ್ ತಗೋಬೇಡಿ ಮೇಡಮ್, ಅದು ರೀಸೈಕಲ್ ಕವರ್ ಅಲ್ಲ, ಅದು ಅದಕ್ಕೆ ನಾನು ಬ್ಯಾಗ್ ತಂದೆ. ಅದು ರೀಸೈಕಲ್ ಕವರ್ ಹಾಕೊಳ್ಳಬೇಡಿ, ವಾಪಸ್ ಕೊಡಿ. ಎನ್ಕರೇಜ್ ಮಾಡಿ ರೀಸೈಕಲ್ ಪ್ಲಾಸ್ಟಿಕ್, ನಮಗೆ ಪ್ರಾಬ್ಲಮ್ ಆಗುತ್ತಲ್ಲ. ಬೇಡ ಅಂದ್ರೆ ₹5 ಕೊಟ್ಟು ರೀಸೈಕಲ್ ಕವರ್ ಅದಕ್ಕೆ ಬ್ಯಾಗ್ ತಂದಿರೋದು ಮಿಕ್ಸ್ ಆಗುತ್ತೆ. ಅಲ್ಲ, ನೀವು ಎನ್ಕರೇಜ್ ಮಾಡಿದ್ರೆ ಮತ್ತೆ ಮಾಡ್ತಾರೆ. ಅದಕ್ಕೆ ಅವ್ರ ಅಂಗಡಿಯವ್ರು ಕೊಟ್ಟಿರೋ ಕವರ್ನ ವಾಪಸ್ ರಿಟರ್ನ್ ಮಾಡಿಸ್ಬಿಟ್ಟು ಅವ್ರ ಮನೆಯಿಂದ ತಂದಿರೋ ಬ್ಯಾಗಲ್ಲಿ ಎಲ್ಲ ವೆಜಿಟೇಬಲ್ಸ್ ಹಾಕ್ಸಿ ಅವ್ರಿಗೆ ಅವ್ರ ಹೇಳಿದ್ರು ನೆಕ್ಸ್ಟ್ ಟೈಮ್ ಈ ಥರ ಯೂಸ್ ಮಾಡಲ್ಲ. ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಕಸ್ಟಮರ್ ಬಂದ್ರು, ಅವ್ರಿಗೆ ಅದು ಎಜುಕೇಶನ್ ಕೊಟ್ಟೆ. ಅಲ್ಲಿ ತಗೊಳ್ಳುವಾಗ ಅಮೌಂಟ್ ಚೆಕ್ ಮಾಡಿದೆ, ಎಕ್ಸಾಕ್ಟ್ ಕೊಟ್ಟು 850 ಗ್ರಾಮ್ಸ್ 1 kg 150 ಗ್ರಾಮ್ ಎಲ್ಲ ಕೊಟ್ಟಿದ್ರು. ಅದನ್ನ ಎಕ್ಸಾಕ್ಟ್ ಆಗಿ ಯಾವ ಫುಡ್ ಬರಲ್ಲ ಆ ಥರ. ಆದ್ರೆ ನಾನು ವೇಟ್ ಮಾಡುವಾಗ ಅಪ್ರಾಕ್ಸಿಮೇಟ್ ವೇಟ್ ಹತ್ರ ತಗೊಂತಾ ಇದೆಯಲ್ಲ. ಬದನೆಕಾಯಿ 1 kg 150 ಗ್ರಾಮ್ ಸರ್. ಮೂಲಂಗಿ, ಬದನೆಕಾಯಿ, ಸೊರೆಕಾಯಿ ಮತ್ತೆ ಗೆಂಡೆಕೋಸು ಬಂದ್ಬಿಟ್ಟು 650 ಗ್ರಾಮು, ಸೊರೆಕಾಯಿ ಒಂದಿತ್ತು 350 ಗ್ರಾಮು, ಮೂಲಂಗಿ 550 ಗ್ರಾಮು, ಬೆಂಡೆಕೋಸು ಬಂದ್ಬಿಟ್ಟು ಬದನೆಕಾಯಿ ಬಂದ್ಬಿಟ್ಟು 1 kg 150 ಗ್ರಾಮ್. 4 ಐಟಮ್ ಸರ್. ಲಾಸ್ಟ್ ಒಂದು ಐಟಮ್ ತಗೊಳಕ್ ಆಗಿಲ್ಲ, ಏನಕ್ಕಂದ್ರೆ ಅದು ಹೂವು ಸ್ವಲ್ಪ ದೂರ ಕಟ್ಟಿದ್ರು, ಪ್ರೈಸ್ ತುಂಬಾ ಜಾಸ್ತಿ ಹೇಳ್ತಾ ಇದ್ರು. ಅದು ವ್ಯಾಲ್ಯೂ ಫಾರ್ ಮನಿ ನನಗೆ ಅನ್ಸಿಲ್ಲ. ಅದಕ್ಕೆ ಬಾರ್ಗೇನ್ ಮಾಡಿ ಟ್ರೈ ಮಾಡಿದೆ, ಆದರೆ ಟೈಮ್ ಅಪ್ ಆಗಿತ್ತು, ಅದಕ್ಕೆ ಬಂದ್ಬಿಟ್ಟೆ ನಾನು. 40 ಮಾಡ್ಕೊಡ್ಬಿಡಿ, ತಗೊಳ್ಳಿ. ಯಾಕಾಗಲ್ಲ ಸರ್? ಸ್ವಲ್ಪ ಇನ್ನೊಂದು ₹5 ಕೊಟ್ಟರೆ ಡೀಸೆಲ್ 1 ಲೀಟರ್ ಬಂದ್ಬಿಡುತ್ತೆ ಸರ್ ನನಗೆ ಸರ್. ಒಬ್ಬೊಬ್ರು ಒಂದೊಂದು ರೀತಿಯ ಚೌಕಾಸಿ ಮಾಡಿ ತರಕಾರಿ, ಹೂವು, ಹಣ್ಣುಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಆದ್ರೆ ಇವರಲ್ಲಿ ಯಾರಿಗೆ ಎಷ್ಟರ ಮಟ್ಟಿಗೆ ಗ್ರಾಹಕರ ಹಕ್ಕುಗಳ ಬಗ್ಗೆ ಗೊತ್ತು? ಇವತ್ತಿನ ಟಾಸ್ಕ್ ಅಲ್ಲಿ ನನಗೆ ₹500 ಕೊಟ್ಟಿದ್ರು. ₹500 ರಿಮೈನಿಂಗ್ ₹170 ನನ್ನ ಕೈಯಲ್ಲಿದೆ. ಆದಷ್ಟು ನಾನು ಬಾರ್ಗೇನ್ ಮಾಡಿ ಅವ್ರಿಗೆ ಹೇಳಿದೆ, ಈ ಥರ ಕಸ್ಟಮರ್ ಹತ್ರ ರಫ್ ಆಗಿ ಮಾತಾಡಬೇಡಿ ದಯವಿಟ್ಟು ಅಂತ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಡಿನಿ. ಒಂದು ಅಂಕಲ್ ಸ್ವಲ್ಪ ರಫ್ ಆಗಿ ಮಾತಾಡಿದ್ರು, ತುಂಬಾನೇ ಬೇಜಾರಾಯ್ತು ನನಗೆ. ಬಟ್ ಇವತ್ತು ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ, ಬೇರೆಯವ್ರು ಇನ್ನ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಹಂಗೂ ಎಲ್ಲ ಒಂದು ಕಡೆ ಮನ್ಸಿಗೆ ಸಖತ್ ಫೀಲ್ ಆಗ್ತಿದ್ದು, ಏನಪ್ಪ ಮೋಸ ಮಾಡ್ತಿದ್ರು ಕಣ್ಣ ಬಂದಿದ್ರು. ನಾನಂತೂ ತುಂಬಾನೇ ಅವ್ನಿಗೆ ಇದು ಮಾಡ್ತಾರ ತಪ್ಪು, ನಿಯತ ದುಡ್ತೀನೋ ಅಂತ ತುಂಬಾ ವಾದ ಮಾಡಿ ಎಚ್ಚರಿಕೆ ಕೊಟ್ಟು ಬಂದಿದ್ದೀನಿ ನಾನು ಅವ್ರಿಗೆ. ಹಂಗಾರೆ ಅದು ಮೋಸ ಇಲ್ವ? ಹಂಗಾರೆ ಅದ್ರಲ್ಲಿ ನಾನು ಗ್ಯಾರಂಟಿ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ ನೋಡ್ರಿ. ಅದು ಯಾವ ಕರ್ಕೊಂಡ್ಬರ್ತೀರ ಬಂದು ಗಾಂಧಿ ಬಜಾರಲ್ಲಿ ₹5 ಜಾಸ್ತಿ ಇದೆ ಸರ್. ಗಾಂಧಿ ಬಜಾರ್ ತೂಕದಲ್ಲಿ ಮಾತ್ರ ಸರ್, ಇದು ಒಳ್ಳೆ ಚೆನ್ನಾಗಾಯ್ತು. ಅಧಿಕಾರಿ ಅಲ್ವ ಸರ್? ಹಂಗಾರೆ ಹೇಳಿದ ಎಷ್ಟು ಮಟ್ಟಿಗೆ ಸರಿ ಸರ್? ಹಂಗಾರೆ ಇದು ನ್ಯಾಯ? ಅವ್ರನ್ನ ಕರ್ಕೊಂಡು ಬನ್ನಿ, ಸೀಲ್ ಹೊಡಿತಾರಲ್ಲ ಅವ್ರನ್ನ ಕರ್ಕೊಂಡು ಬನ್ನಿ, ಆಮೇಲೆ ವಾದ ಮಾಡೋಣ. ಹಂಗಾರೆ ಪೇಪರ್ ರೂಲ್ಸ್ ಯಾರು ಫಾಲೋ ಮಾಡಲ್ವಾ? ಫಾಲೋ ಮಾಡಲ್ಲ. ಪೇಪರ್ನವ್ರಿಗೆ ಏನ್ರಿ ಗೊತ್ತು ಹೋಗ್ರೆ. ನಾನು ಗ್ಯಾರಂಟಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸರ್. ಇದನ್ನ ಕೊಡ್ಕೊಂಡು ಗ್ಯಾರಂಟಿ ಬಿಡಲ್ಲ ನಾನು ಅದನ್ನ. ಆಯ್ತು ಸರ್, ಏನು ಇಲ್ಲ ಹಂಗೆ ಅದೇ ಥರ ಮೋಸ ಮಾಡ್ತಾರೆ. ಹಂಗಾರೆ ಹೋಗಪ್ಪ, ನಿನ್ನ ತಲೆ ತಿನ್ ಮಾಡಿ. ಓಕೆ, ಟಾಸ್ಕ್ ಖಂಡಿತ ಮಾಡಬೇಕು. ಇವತ್ತು ತಿಳ್ಕೊಳ್ಳೋಣ ಎಲ್ಲ, ಇದ್ರ ಮೂಲಕ ತಿಳ್ಕೊಳ್ಳೋಣ ಅಂತ ಹೋದೆ. ಲಿಸ್ಟ್ ಕೊಟ್ರು, ಲಿಸ್ಟ್ ಅಲ್ಲಿ ಎಲ್ಲ ಇತ್ತು, ವೆಜಿಟೇಬಲ್ಸ್ ಐಟಮ್ಸ್ ಇತ್ತು, ಮತ್ತೆ ಫ್ರೂಟ್ಸ್ ಇತ್ತು. ಸೊ ಇದೆಲ್ಲ ಆಯ್ತು. ಓಕೆ, ಹೋಗ್ಬಿಟ್ಟು ತಗೊಂಡ್ ಬರೋಣ ಅಂತ ಹೋದೆ. ಫಸ್ಟ್ ಅಂಗಡಿಯಲ್ಲಿ ಹೋದ ತಕ್ಷಣ ನೋಡ್ದೆ, ಅದು ವೆಜಿಟೇಬಲ್ಸ್ ಎಲ್ಲ ಫುಲ್ ಡ್ರೈ ಆಗಿತ್ತು. ಅಂಕಲ್ ಹತ್ರ ಕೇಳಿದಕ್ಕೆ ಅವ್ರು ಆರ್ಗ್ಯೂ ಮಾಡಕ್ ಶುರು ಮಾಡಿದ್ರು. ಇವತ್ತು ಬಂದಿದೆ ಇದು, ಒಂಥರ ಇದೆ ಅಲ್ಲ, ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರಾ? ಅವಾಗ ಇವಾಗ ಬಂದಿದ್ದು ಹೆಂಗ ಅಂಕಲ್? ಫ್ರಿಡ್ಜ್ ಅಲ್ಲಿ ಯಾವಾಗ ಬಂದಿದ್ದು ಇದು? ಮತ್ತೆ ಐಸ್ ತರ ಇದೆ, ಅದು ಬೇಡ ಅಂಕಲ್, ಚೇಂಜ್ ಮಾಡ್ಕೊಡಿ. ಗಟ್ಟಿಯಾಗಿದೆ ನೋಡಿ, ಇಲ್ಲಿ ನೋಡಿ, ಪ್ರೆಸ್ ಮಾಡಿ ನೋಡಿ ಹೆಂಗಿದೆ ಅಂತ. ಮತ್ತೆ ಹೆಂಗ್ ಚೆಕ್ ಮಾಡೋದು ನಾವು? ಇವತ್ತು ಬಂದಿರೋ ತರ ಕಾಣಿಸಲ್ಲ, ಇಲ್ಲಿ ನೋಡಿ ಹೆಂಗಿದೆ ಅಂತ. 3 ದಿನ ಆಯ್ತಾ? ಇವಾಗ ಒಪ್ಕೋತೀರಾ ನೀವು? ಮತ್ತೆ ಫಸ್ಟ್ ಅಲ್ಲಿ ಯಾಕೆ ಸುಳ್ಳು ಹೇಳಿದ್ರಿ ನೀವು? ವ್ಯಾಪಾರನೇ ಸುಳ್ಳು.
ಟಾಸ್ಕ್ ಮಾಡೋಕೆ ಹೋದಾಗ ಫಸ್ಟ್ ರೇಟ್ ಕೇಳ್ಕೊಳ್ತಾ ಹೋದೆ, ಎಲ್ಲೆಲ್ಲಿ ಕಮ್ಮಿ ರೇಟ್ ಇದೆ, ಎಲ್ಲೆಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ ಅಂತ ನನ್ನ ಮೈಂಡಲ್ಲಿ ಇತ್ತು. ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಬಾರ್ದು, ಅದಕ್ಕೋಸ್ಕರ ನಾನು ಒಂದು 30 ರೂಪೀಸ್ ಕೊಟ್ಟು ಬ್ಯಾಗ್ ತೊಗೊಂಡು ಆ ಬ್ಯಾಗಲ್ಲಿ ಎಲ್ಲ ಕ್ಯಾರಿ ಮಾಡಿದೆ, ಅದರಲ್ಲೇ ಎಲ್ಲ ಐಟಮ್ಸ್ ತೊಗೊಂಡೆ. ಸರ್ ಬೀನ್ಸ್ ಹೇಗೆ ಕಿಲೋ? ಕಾಲು ಕೆಜಿ 8 ರೂಪಾಯಿ ಇದೆ, ಕಾಲು ಕೆಜಿ 10 ರೂಪಾಯಿ. ಕೆ ಜಿ ಎಷ್ಟು ಸರ್? ಕೆಜಿ 30. ಕೆ ಜಿ 30. ಇದು ಕಾಲು 40. ಸರ್ ಇದು 650 ಗ್ರಾಮ್ ಕೊಡಿ. ಎಷ್ಟು? 650. 650. ಕಡಿಮೆ ಇಲ್ವಾ? ಮಾರ್ಕೆಟ್ ಅಂತ ನನಗೆ ಹೋಗ್ತಾ ಇಲ್ಲ, ನನಗೆ ಅಮೌಂಟ್ ಕೊಟ್ಬಿಟ್ಟು $500 ಲಿಸ್ಟ್ ಬೇರೆ ಕೊಟ್ಟರು, ಇಷ್ಟನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರಬೇಕು ಅಂತ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ಒಂದು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿ ತಂದವನಲ್ಲ ನಾನು. ಸೇವಂತಿ 2 ಮಾರು ಕೊಡಿ ಆಂಟಿ. ಹೆಂಗೆ ಮೊಳ? 10 ರೂಪಾಯಿ ಕಮ್ಮಿ ಮಾಡ್ಕೊಡಿ ಆಂಟಿ. ನನಗೊಂದು 4 ಥರ ಹೂ ಬೇಕು ನೋಡಿ, ಎಷ್ಟು ಮಾಡ್ಕೊತೀರಾ? 2 ಮಾರ ಕೊಡಿ ಸೇವಂತಿ. 2 ಮಾರು. ಯಾವ ಮಾರ್ಕೆಟ್? ನನಗೆ ಭಯ ಏನಿದ್ದು ಅಂದರೆ ಕೇರ್ ಮಾರ್ಕೆಟು ಇಲ್ಲ ಅಥವಾ ದೊಡ್ಡ ದೊಡ್ಡ ಮಾರ್ಕೆಟ್ಸ್ಗೆಲ್ಲ ಕರ್ಕೊಂಡು ಬಿಟ್ಬಿಡ್ತಾರೆ ಅಂತ. ಕೊನೆಗೆ ಮಲ್ಲೇಶ್ವರ ಮಾರ್ಕೆಟ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ರು. ಅವಾಗಲೂ ಭಯ ಆಗ್ತಾ ಇತ್ತು. ವೆಜಿಟೇಬಲ್ಸ್ ಹೋದಾಗ ಹೆಂಗ್ ಸೆಲೆಕ್ಟ್ ಮಾಡೋದು ಗೊತ್ತಿಲ್ಲ. ಆದ್ರೆ ಒಂದ್ಸರಿ ಮಮ್ಮಿ ಬೀನ್ಸ್ನ ತಗೊಂಡು ಸೆಲೆಕ್ಟ್ ಮಾಡ್ಬೇಕಾದ್ರೆ ಟಿಪ್ಪಲ್ಲಿ ಮುರಿತಾರೆ, ಏನಪ್ಪ ಸೌಂಡ್ ಬರ್ಬೇಕಂತ ಪಟಕ್ ಅಂತ. ಅದೊಂದು ಮಾತ್ರ ಫ್ಲಾಶ್ ಆಯ್ತು ನನಗೆ. ಕೊನೆಗೆ ಬೀನ್ಸ್ ಅದ್ರಲ್ಲಿ ಇತ್ತು, ಕೊನೆಗೆ ಬೀನ್ಸ್ನ ತಗೊಂಡು ಚೆಕ್ ಮಾಡಿದಾಗ ಫ್ರೆಶ್ ಆಗಿತ್ತು ಅಂತ ಗೊತ್ತಾಯ್ತು. ಕೊನೆಗೆ ಬೀನ್ಸ್ನ ತಗೊಂಡೆ. ಆಂಟಿ ಇದು ಯಾವ ಸೇವಂತಿ ಆಂಟಿ? ನಂಗೆ ಚೆನ್ನಾಗಿರೋದು ಹಾಕೊಡಿ ಆಂಟಿ, ನಂಗೆ ನೋಡೋಕೆ ಬರಲ್ಲ. ನೋಡಿ ನನಗೆ ಗೊತ್ತಿಲ್ಲ, 150 ಗ್ರಾಮ್ ಬೇಕಾಯ್ತು ಅಷ್ಟೇ ಆಂಟಿ. ನೆಕ್ಸ್ಟ್ ಅಂಗಡಿದಲ್ಲಿ ಎಲ್ಲ ತಗೊಂಡೆ, ಫ್ರೆಶ್ ಆಗಿತ್ತು ತಗೊಂಡೆ. ಆದ್ರೆ ನನ್ನ ಹತ್ರ 500 ಇತ್ತು, ಅವ್ರ ಹತ್ರ ಚೇಂಜ್ ಇರ್ಲಿಲ್ಲ. ಎಷ್ಟು ಆಂಟಿ? 10 ರೂಪಾಯಿ ಕೊಡಪ್ಪ. ಚೇಂಜ್ ಇದೆಯಾ? ಆ ಆಲೂಗಡ್ಡೆ ತೊಗೊಬೇಕಾದ್ರೆ ಆಲೂಗಡ್ಡೆ ಮಾರ್ತಿದ್ದ ವ್ಯಾಪಾರಿ ತುಂಬ ನನ್ನ ಜೊತೆ ರೂಢಾಗಿ ಮಾತಾಡ್ದ. ಯಾಕೆ ಅಂತಂದರೆ ನಾನು ಕೇಳಿದಷ್ಟು ವೆಯ್ಟ್ ಆಲೂಗಡ್ಡೆ ಅವ್ರು ಕೊಡೋಕೆ ರೆಡಿ ಇರಲಿಲ್ಲ. ಅವ್ರಿಗೆ ನಾನು ಹೇಳಿದಕ್ಕಿಂತ ಜಾಸ್ತಿ ಕೊಡ್ತೀನಿ, ಇಷ್ಟು ಕೊಡೋಕ್ಕಾಗೋದಿಲ್ಲ ಅಂತ ತುಂಬ ಆರ್ಗ್ಯೂ ಮಾಡ್ತೀನಿ. ನಾನು ಹೇಳಿದೆ ನನಗೆ ಬೇಕಾಗಿರೋಷ್ಟು ಕೊಡಿ, ನಾನು ಅಮೌಂಟ್ ಏನಿದೆ ನಾನು ಕೊಡ್ತೀನಿ. ಅವ್ರು ಕೊಡೋಕೆ ರೆಡಿನೇ ಇರಲಿಲ್ಲ, ಕೊಡೋದಿಲ್ಲ ಅಂತ ತುಂಬ ರೂಢಾಗಿ ಮಾತಾಡ್ತಾ ಇದ್ರು. ನಂಗೆ ಸಖತ್ ಬೇಜಾರಾಯಿತು. 1 ಕೆಜಿ 600 ಗ್ರಾಮ್ ಇದೆ, 40 ರೂಪಾಯಿ ಕೊಡಿ. ಇಲ್ಲ ಒಂದು ಕಾಲು ಕೆಜಿಗೆ ಚಿಲ್ಲರೆ ಇಲ್ಲ, ನಮ್ಮ ಹತ್ರ 4 ಆಣೆ 8 ಆಣೆ ಚಿಲ್ಲರೆ ಇಲ್ಲ ಸರ್. ಅಲ್ಲ ಸರ್, ನಮಗೆ ಎಷ್ಟು ಬೇಕು ಅಷ್ಟೇ ಸಲ್ವಾ ಸರ್ ನಾವು ತೊಗೊಂಡೋಗೋದು. ನೀವು ಹೇಳ್ದಂಗೆ ತೊಗೊಂಡೋಗಾಗುತ್ತಾ ನಾವು? ಆಗಲ್ಲ. ಇಲ್ಲ 1 ಕೆಜಿ ತಗೊಳ್ಳಿ, ಹಾಂ ಇಲ್ಲಾಂದ್ರೆ 600 ಗ್ರಾಮ್ 1 ಕಾಲು ಕೆಜಿ ಕೊಡಿ. ಇವಾಗ ನೀವು ನಾವೇನು ಕಾಲು ಕೆಜಿಗೆ ಚಿಲ್ಲರೆ ಇಲ್ಲ ರೀ ನಮ್ಮ ಹತ್ರ. ಚಿಲ್ಲರೆ ಕೊಡ್ತೀರಾ? ಎಷ್ಟು ಲೆಕ್ಕ ಮಾಡ್ಕೊಳ್ಳಿ. 25, 1 4 ಕಾಲು 31 ಆಗುತ್ತೆ. ಸರ್ ನಿಮ್ಮ ಹತ್ರ ಅಲ್ವಾ ಬೆಳೆ, ನೀವು ವ್ಯಾಪಾರ ಮಾಡೋರು, ನಿಮ್ಮ ಹತ್ರ ಚೇಂಜ್ ಇರೋದು. ಇವಾಗ 50 ಪೈಸೆ ಚಿಲ್ಲರೆ ಬರೋದಿಲ್ಲ ರೀ. ಸರ್ ಕರೆಕ್ಟಾಗಿ ಮಾತಾಡಿ, ಅದಕ್ಕೆ ಈ ಥರ ಕಿರ್ಚಾಡ್ತಾ ಇದ್ದೀರಾ? ಏನ್ ಮಾಡ್ತಾರೆ? ಕರೆಕ್ಟಾಗಿ ಮಾತಾಡಿ. ನಾನು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ತಾನೆ, ಬೈತಾ ನಿಂಗೆ? ಬೈತಾ ಇಲ್ಲ. ಮತ್ತೆ ಅದೇನು ಜೋರಾಗಿ ಹೇಳ್ತಾ ಇದ್ದೀರಲ್ಲ ನೀವು? ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. 1 ಕಾಲು ಕೆಜಿ ಆಲೂಗಡ್ಡೆ ಕೊಡಿ. ಕೊಡೋದಿಲ್ಲ. 1 ಕೆಜಿ ಏನಿಗೆ ಕೊಡಲ್ಲ? ಕೆಜಿ 600 ಗ್ರಾಮ್ ಏನಿಗೆ ಕೊಡಲ್ಲ ಹೇಳಿ ಫಸ್ಟು? ಬೇರೆ ಕಡೆ ತಗೊಳ್ಳಿ, ಚಿಲ್ಲರೆ ಇಲ್ಲ ನಮ್ಮ ಹತ್ರ. ಏನಿಗೆ ಕೊಡಲ್ಲ ಫಸ್ಟ್ ಹೇಳ್ರಿ ನೀವು. ನಾನು 1 ಕಾಲು ಕೆಜಿ ಕೇಳ್ತಾ ಇದ್ದೀನಿ, ಅದನ್ನ ಕೊಡಿ ನೀವು. 1 ಕೆಜಿ ತಗೊಳ್ಳಿ, ಇಲ್ಲಾಂದ್ರೆ 2 ಕೆಜಿ ತಗೊಳ್ಳಿ. ಏನು ರೂಲ್ಸ್? ಆ ಥರ ಏನಾದ್ರು ರೂಲ್ಸ್ ಇದೆಯಾ? ರೇ ನೀವು ಕಳ್ಳಂಗೆ ಹೇಳ್ದಂಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು 1 ಕಾಲು ಕೆಜಿ ನಂಗೆ ಆಲೂಗಡ್ಡೆ ಬೇಕು. ಯಾರು ಮಾತಾಡ್ತಿರೋದು? ಕರೆಕ್ಟಾಗಿ ಮಾತಾಡಿ. ನಾನು ನಿಮ್ಮ ಹತ್ರ ಆ ಥರ ಎಲ್ಲ ಮಾತಾಡ್ತಾ ಇಲ್ಲ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಅದನ್ನ ಚೆಕ್ ಮಾಡಿದ್ಮೇಲೆ ನಂಗೆ 1 ಕಾಲು ಕೆಜಿ ಆಲೂಗಡ್ಡೆ ಬೇಕು. ಬೇರೆ ನೀವೇನಿಗೆ ಕೊಡಲ್ಲ 1 ಕಾಲು ಕೆಜಿ? ಅದನ್ನ ಹೇಳಿ ಫಸ್ಟ್. ಏನಿಗೆ ಕೊಡಲ್ಲ? ಏನ್ ರೂಲ್ಸ್ ಇದೆಯಾ ಆ ಥರ ಕೊಡಬಾರ್ದು ಅಂತ ನಿಮ್ಗೆ? ಯಾರಿಗೆ ಕೊಡ್ಬೇಕಲ್ಲ? ನಾನು ತಗೊಳ್ಳೋ ರೂಲ್ಸ್ ನನಗಿದೆ, ತಗೊಳ್ಳೋ ರೂಲ್ಸ್ ನನಗಿದೆ. ನಮಗಿದೆ, ನಾನು ಕೊಡೋಕೆಲ್ಲ ನಮಗಿದೆ. ಮತ್ತೆ ಇನ್ನೇನಿಗೆ ವ್ಯಾಪಾರ ಮಾಡ್ತಾ ಇದ್ದೀರಾ ಇಲ್ಲಿ? ಬೇರೆ ಅಂಗಡಿ ತಗೊಳ್ರಿ, ನೀವು ಬೇರೆ ಕಡೆ ತಗೊಳ್ರಿ.